ಮನಸ್ಸುಗಳಿಗೆ ನಮಸ್ಕಾರ. ಸಾಮಾನ್ಯವಾಗಿ ಜನ ಮಾತಾಡೋದನ್ನ ನೀವು ಕೇಳಿರಬಹುದು. ವ್ಯಕ್ತಿ ಎಷ್ಟೇ ಕೆಟ್ಟವನಾಗಿದ್ರೂ ಸತ್ ನಂತರ ಆತನ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರದು ಅಂತ ಹಿರಿಯರು ಹೇಳ್ತಾರೆ. ಇದು ಸುಮ್ಮನೆ ಮಾಡಿದ ಶಾಸ್ತ್ರವಲ್ಲ ಅಥವಾ ಅನುಕಂಪದ ವಿಚಾರವೂ ಅಲ್ಲ. ಇದಕ್ಕೊಂದು ಬಲವಾದ ಕಾರಣವೂ ಇದೆ. ಸತ್ತ ನಂತರದ ಮಾತುಗಳ ಬಗ್ಗೆ ಇಲ್ಲದೆ ಒಂದು ಕುತೂಹಲಕಾರಿ ಸ್ಟೋರಿ. ಇದು ಈ ಕ್ಷಣದ ಸ್ಪೆಷಲ್. ನೀವು ನೋಡ್ತಾ ಇದ್ದೀರಿ ವಿವಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಮರಣಿಸಿದವರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದೆಂದು ಹಿರಿಯರು ಮತ್ತು ಧರ್ಮ ಗ್ರಂಥಗಳು ಹೇಳುತ್ತವೆ. ಹೀಗೆ ಮಾತನಾಡುವುದು ನಮ್ಮ ಮನಸ್ಸು, ನಡವಳಿಕೆ, ಗ್ರಹಗತಿ ಹಾಗೂ ಶುಭ ಸಂದರ್ಭಗಳ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತದೆ. ಮನುಸ್ಮೃತಿ ಮತ್ತು ಮಹಾಭಾರತದ ಪ್ರಕಾರ ಸತ್ತವರ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುವುದು ಪಾಪಗಳಿಗೆ ಕಾರಣವಾಗಿ ದೈವ ಬಲವನ್ನ ಕುಗ್ಗಿಸಿ ಕುಟುಂಬಕ್ಕೆ ಕಷ್ಟ ತರಬಹುದು. ಅವರ ಸದ್ಗುಣಗಳನ್ನ ಮಾತ್ರ ಸ್ಮರಿಸುವುದು ಶುಭಕರ. ಮರಣಿಸಿದವರ ಕುರಿತು ಮಾತನಾಡುವಾಗ ಅವರ ಸದ್ಗುಣಗಳು, ಒಳ್ಳೆಯ ಕಾರ್ಯಗಳು ಮತ್ತು ಅವರು ನಮಗೆ ನೀಡಿದ ನೆರವುಗಳ ಬಗ್ಗೆ ಸ್ಮರಿಸುವುದು ತಪ್ಪಲ್ಲ. ವಾಸ್ತವವಾಗಿ ಇದು ಶುಭಕರ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಅವರ ಬಗ್ಗೆ ಟೀಕೆಗಳು, ನಿಂದನೆ ಅಥವಾ ನಕಾರಾತ್ಮಕ ಮಾತುಗಳನ್ನ ಆಡುವುದು ಶಾಸ್ತ್ರೋಕ್ತವಾಗಿ ಅಶುಭ ಎಂದು ಹೇಳಲಾಗುತ್ತದೆ. ಇದು ನಮ್ಮ ಸಂಬಂಧಿಯಾಗಿರಲಿ, ನೆರೆಹೊರೆಯವರಾಗಿರಲಿ, ದೇಶದ ಅಥವಾ ಪ್ರಪಂಚದ ಯಾವುದೇ ವ್ಯಕ್ತಿಯಾಗಲಿ ಯಾರ ಬಗ್ಗೆಯೂ ಮರಣಾನಂತರ ಕೆಟ್ಟದಾಗಿ ಮಾತನಾಡಬಾರದು. ಮೃತ ವ್ಯಕ್ತಿಗಳ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡೋದ್ರಿಂದ ನಮ್ಮ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ನಡವಳಿಕೆಗಳ ಮೇಲೆ, ನಮ್ಮ ಗ್ರಹಗತಿಗಳ ಮೇಲೆ ಹಾಗೂ ನಮ್ಮ ಶುಭ ಸಂದರ್ಭಗಳ ಮೇಲೆ ಋಣಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚು. ಇದನ್ನ ಮನುಸ್ಮೃತಿಯಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಮೃತರು ಭೌತಿಕವಾಗಿ ಇಲ್ಲದಿದ್ದರೂ ಸಹ ನೀವು ಅವರ ಹೆಸರು ಹೇಳಿದಾಗ ಅಥವಾ ಅವರ ಚಿತ್ರವನ್ನ ನೆನಪಿಸಿಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ವೈಫೈ ಸಂಪರ್ಕ ಏರ್ಪಡುತ್ತದೆ. ನಾವು ಅವ್ರ ಬಗ್ಗೆ ಟೀಕಿಸಿದಾಗ ಈಗಾಗಲೇ ನಮ್ಮನ್ನ ಕಾಡ್ತಾ ಇರುವ ಪಾಪಗಳು ಮತ್ತು ಕರ್ಮಗಳು ಇನ್ನಷ್ಟು ಹೆಚ್ಚಾಗುತ್ತವೆ. ಇದರಿಂದ ನಮ್ಮ ದೈವ ಬಲವು ಸ್ವಯಂಚಾಲಿತವಾಗಿ ಕಡಿಮೆಯಾಗಿ, ಪುಣ್ಯ ಕಡಿಮೆಯಾಗಿ, ಪಾಪ ಹೆಚ್ಚಾದಾಗ ನಾವು ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಎದುರಿಸಬೇಕಾಗುತ್ತದೆ. ಯುಧಿಷ್ಠರರು ಭೀಷ್ಮರಿಂದ ಕಲಿತ ಒಂದು ಪ್ರಮುಖ ಪಾಠವೆಂದರೆ ಸತ್ತವರ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡಬಾರದು ಅಥವಾ ಅವರನ್ನ ಅವಮಾನಿಸಬಾರದು ಎಂಬುದು. ಹೀಗೆ ಮಾತನಾಡೋದ್ರಿಂದ ನಮ್ಮ ವಂಶಕ್ಕೆ ಮತ್ತು ಕುಟುಂಬಕ್ಕೆ ಕಷ್ಟಗಳು ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮಗಳಲ್ಲಿಯೂ ಸಹ ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖಗಳಿವೆ. ವಿಶೇಷವಾಗಿ ಸೂರ್ಯೋದಯ, ಸೂರ್ಯಾಸ್ತ, ಮಧ್ಯಾಹ್ನದಂತಹ ನಿರ್ದಿಷ್ಟ ಸಮಯಗಳಲ್ಲಿ ಅಥವಾ ಮನೆಯಲ್ಲಿ, ದೇವಸ್ಥಾನದಲ್ಲಿ ಅಥವಾ ಪ್ರಯಾಣದ ಸಮಯದಲ್ಲಿ ಸತ್ತವರ ಬಗ್ಗೆ ಧನಾತ್ಮಕವಾಗಿ ಮಾತನಾಡುವುದು ಶುಭಕರ ಎಂದು ಪರಿಗಣಿಸಲಾಗುತ್ತದೆ. ಮೃತ ವ್ಯಕ್ತಿಗಳು ಪಂಚಭೂತಗಳಲ್ಲಿ ಲೀನವಾಗ್ತಾರೆ. ಪಂಚಭೂತಗಳು ವಿಶ್ವದ ಎಲ್ಲೆಡೆಯೂ ಇರುವುದರಿಂದ ನಾವು ಯಾರನ್ನೂ ಸಹ ಮರಣಾನಂತರ ಟೀಕಿಸಬಾರದು. ಇಂತಹ ನಕಾರಾತ್ಮಕ ಮಾತುಗಳು ತಕ್ಷಣವೇ ನಮ್ಮ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರಬಹುದು. ಇವು ಆರೋಗ್ಯ ಸಮಸ್ಯೆಗಳು, ಆರ್ಥಿಕ ತೊಂದರೆಗಳು, ಅವಮಾನಗಳು, ಆಕಸ್ಮಿಕ ಬದಲಾವಣೆಗಳು ಅಥವಾ ಅಪಘಾತಗಳ ರೂಪದಲ್ಲಿ ವ್ಯಕ್ತವಾಗಬಹುದು. ಎಷ್ಟೋ ಸಾರಿ ನಾವು ಮೃತಪಟ್ಟವರ ಬಗ್ಗೆ ಕೆಟ್ಟದ್ದನ್ನ ಮಾತನಾಡಿದಾಗ ಇಂತಹ ಅಪಘಾತಗಳು ಸಂಭವಿಸುತ್ತದೆ ಎಂದು ನಂಬಲಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ವಿವಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.